ಪಂಚಾಯಿತಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ರಾಜ್ಯ ಸರ್ಕಾರ ಅಂತಿಮವಾಗಿ ದೀರ್ಘಕಾಲ ನಿರೀಕ್ಷಿತ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಈ ಕ್ಯಾಲೆಂಡರ್ ವರ್ಷದ ಅಂತ್ಯಕ್ಕೆ ನಡೆಸಲು ದೃಢ ನಿರ್ಧಾರ ಕೈಗೊಂಡಿದೆ. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಕಳೆದ ಕೆಲವು ವರ್ಷಗಳಿಂದ ತೂಗು ಉಯ್ಯಾಲೆಯಲ್ಲಿ ನೇತಾಡುತ್ತಿತ್ತು. ಗಡಿ ಮರು ನಿಗದಿ, ಜನಗಣತಿ ತೊಡಕುಗಳು ಮತ್ತು ಕಾನೂನಾತ್ಮಕ ಅಡಚಣೆಗಳಿಂದ ಈ ಪ್ರಕ್ರಿಯೆ ಮುಂದೂಡಲ್ಪಟ್ಟಿತ್ತು. ಇದರ ಪರಿಣಾಮ ನೇರವಾಗಿ ಗ್ರಾಮೀಣ ಜನತೆ ಮೇಲೆ ಬಿದ್ದಿದೆ. ಈ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಚರ್ಚೆಯ ವಿಷಯವಾಗಿರುವುದು ಬ್ಯಾಲೆಟ್ ಪೇಪರ್ ವ್ಯವಸ್ಥೆಗೆ ಮರಳುವ ನಿರ್ಧಾರ. ಇದು ರಾಜ್ಯದ 3 ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಇದು ಕೇವಲ ಸ್ಥಳೀಯ ಚುನಾವಣೆಯಲ್ಲ, ರಾಜ್ಯದ 3 ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ರಾಜಕೀಯ ಬಲ ಮತ್ತು ಗ್ರಾಮೀಣ ಬೆಂಬಲವನ್ನು ಪರೀಕ್ಷಿಸುವ ದೊಡ್ಡ ಅವಕಾಶವಾಗಿದೆ. ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಈ ವರ್ಷಾದ್ಯಂತ ವೇಳೆಗೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಡೆಯಲಿವೆ ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಗಡಿ ಗುರುತಿಸುವ ಪ್ರಕ್ರಿಯೆಗೆ ಆಕ್ಷೇಪಣೆ ಸಲ್ಲಿಸುವ ಅಂತಿಮ ದಿನ ಮೀರಾರುವ ಕಾರಣ ಶೀಘ್ರದಲ್ಲೇ ಚುನಾವಣೆ ವೇಳಾಪಟ್ಟಿ ಪ್ರಕಟವಾಗಲಿದೆ ಎಂದು ಅವರು ತಿಳಿಸಿದರು. ಕರ್ನಾಟಕದಲ್ಲಿ ಸುಮಾರು 5,700 ರಿಂದ 6,000 ಗ್ರಾಮ ಪಂಚಾಯಿತಿಗಳು ಅಧಿಕಾರ ಅವಧಿ 2026ರಲ್ಲಿ ಮುಗಿಯುತ್ತಿದೆ. ಹಲವು ವರ್ಷಗಳಿಂದ ವಿಳಂಬವಾಗಿದ್ದ ಈ ಚುನಾವಣೆಗಳು ಈಗ ಸಕ್ರಿಯ ಸಿದ್ಧತೆಯಲ್ಲಿವೆ. ಸರ್ಕಾರವು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳೊಂದಿಗೆ ಏಕಕಾಲದಲ್ಲಿ ನಡೆಸುವ ಯೋಜನೆಯಲ್ಲಿ ಇದೆ. ಇನ್ನು ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ವರ್ಷ ಅಂತ್ಯಕ್ಕೆ ನಿಗದಿಯಾಗಿದ್ದು, 3 ಪ್ರಮುಖ ಪಕ್ಷಗಳು ತಮ್ಮ ರಣತಂತ್ರ ರೂಪಿಸಲು ಸಜ್ಜಾಗಿವೆ. ಆಡಳಿತ ಪಕ್ಷವಾದ ಕಾಂಗ್ರೆಸ್ ಈ ಬಾರಿ ಅಭಿವೃದ್ಧಿ ಕಾರ್ಡ್ ಅನ್ನು ಪ್ರಮುಖವಾಗಿ ಬಳಸುವ ತಯಾರಿಯಲ್ಲಿ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ಬಿಜೆಪಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಮರಳಿ ಬರುವ ಅವಕಾಶವಾಗಿ ಕಾಣುತ್ತಿದೆ. ಆಡಳಿತ ವಿರೋಧಿ ಅಲೆ ಮತ್ತು ಕಾಂಗ್ರೆಸ್ನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಬಂಡವಾಳ ಮಾಡಿಕೊಳ್ಳಲು ಪಕ್ಷ ನಿರ್ಧರಿಸಿದೆ. ಮೈತ್ರಿ ಪಕ್ಷ ಜೆಡಿಎಸ್ ಜೊತೆ ಸೀಟು ಹಂಚಿಕೆ ಮಾಡಿಕೊಂಡು ಎನ್ಡಿಎ ಬ್ಲಾಕ್ ಆಗಿ ಕಣಕ್ಕಿಳಿಯಲು ಬಿಜೆಪಿ ಯೋಜಿಸುತ್ತಿದೆ. ಲಿಂಗಾಯತ ಮತಗಳ ಜೊತೆಗೆ ಎಸ್ಟಿ ಮತ ಸೆಳೆಯಲು ಕಸರತ್ತು ನಡೆಸಿದೆ. ಜೆಡಿಎಸ್ ಗ್ರಾಮೀಣ ಕರ್ನಾಟಕದಲ್ಲಿ ತನ್ನ ಬೇರುಗಳನ್ನು ಬಳಸಿಕೊಂಡು ಬಲವಾದ ಪ್ರದರ್ಶನ ನೀಡುವ ಸಿದ್ಧತೆಯಲ್ಲಿ ಇದೆ. ರೈತರ ಮತ್ತು ಗ್ರಾಮೀಣ ಮತಗಳನ್ನು ಗೆಲ್ಲುವಲ್ಲಿ ತನ್ನ ಸಾಮರ್ಥ್ಯವನ್ನು ಮತ್ತೆ ಸಾಬೀತುಪಡಿಸುವ ಗುರಿ ಹೊಂದಿದೆ. ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಜೆಡಿಎಸ್ ಸ್ಥಳೀಯ ಸಂಸ್ಥಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಹೋಗಬೇಕು ಎಂದು ಎಚ್.ಡಿ. ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಒಕ್ಕಲಿಗ ಮತದಾರರ ಬಲ ಮತ್ತು ಹಳೆ ಮೈಸೂರು ಪ್ರದೇಶದ ಹಿಡಿತ ಜೆಡಿಎಸ್ನ ದೊಡ್ಡ ಆಸ್ತಿ. ಎಲ್ಲ 3 ಪಕ್ಷಗಳಿಗೆ ಸಾಮಾನ್ಯ ಸವಾಲುಗಳಿವೆ. ಹಣದ ಪ್ರಭಾವ, ಅತಿಯಾದ ಪಕ್ಷೀಕರಣ, ಮೀಸಲಾತಿ ವಿವಾದಗಳು ಮತ್ತು ವಾರ್ಡ್ ಪುನರ್ವ್ಯವಸ್ಥೆಯಿಂದಾಗಿ ಆಂತರಿಕ ಕಿತ್ತಾಟಗಳು ದೊಡ್ಡ ಸವಾಲಾಗುವ ಸಾಧ್ಯತೆ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಸಾಂಪ್ರದಾಯಿಕವಾಗಿ ಪಕ್ಷಾತೀತವಾಗಿರಬೇಕು ಎಂದು ಕಾನೂನು ಇದ್ದರೂ ವಾಸ್ತವದಲ್ಲಿ ಪಕ್ಷೀಕರಣ ಮತ್ತು ಹಣದ ಪ್ರಭಾವ ತೀವ್ರವಾಗುವ ಸಾಧ್ಯತೆ ಇದೆ. ಮೀಸಲಾತಿ ಮತ್ತು ವಾರ್ಡ್ ಪುನರ್ವ್ಯವಸ್ಥೆಯಿಂದಾಗಿ ಆಂತರಿಕ ಕಿತ್ತಾಟಗಳು ಉಂಟಾಗಬಹುದು. ಆದರೆ ಇದೇ ಸಮಯದಲ್ಲಿ ಯುವಕರು ಮತ್ತು ಮಹಿಳೆಯರಿಗೆ ರಾಜಕೀಯ ಪ್ರವೇಶಕ್ಕೆ ದೊಡ್ಡ ಅವಕಾಶವೂ ಲಭ್ಯವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.